ರಾಜ್ಯಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಬಿಲ್ಗೆ ಜಯ. ವಿವಾದಿತ ಮಸೂದೆ ವಿಚಾರಕ್ಕೆ ಕೈಕೇಸರಿ ಫೈಟ್. ತೀವ್ರ ವಿರೋಧದ ನಡುವೆ ಲೋಕಸಭೆಯಲ್ಲಿ ಅಂಗೀಕಾರವಾದ ವಕ್ಫ್ ತಿದ್ದುಪಡಿ ಮಸೂದೆ 2025 ಕೇಂದ್ರ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಗುರುವಾರ ರಾಜ್ಯಸಭೆಯಲ್ಲಿ ಮಂಡಿಸಿದರು. ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ವಿರುದ್ಧವಾಗಿ 232 ಮತ ಚಲಾವಣೆಯಾಗಿತ್ತು. ಇಂದು ರಾಜ್ಯಸಭೆಯಲ್ಲಿ ತಿದ್ದುಪಡಿ ಮಸೂದೆಯನ್ನ ಮಂಡಿಸಿದ್ದು ಆಡಳಿತಾರೂಢ ಎನ್ಡಿಎ ಮತ್ತು ವಿಪಕ್ಷದ ನಡುವೆ ಭಾರೀ ವಾಕ್ಸಮರಕ್ಕೆ ಎಡೆ ಮಾಡಿಕೊಟ್ಟಿತ್ತು. ಇದೇ ವೇಳೆ ಮಸೂದೆಯನ್ನ ಅಂಗೀಕರಿಸಲು ವಿಪಕ್ಷಗಳು ಬೆಂಬಲವನ್ನ ನೀಡಬೇಕೆಂದು ಸಚಿವ ಕಿರಣ್ ರಿಜಿಜು ರಾಜ್ಯಸಭೆ ಕಲಾಪದಲ್ಲಿ ಮನವಿ ಮಾಡಿಕೊಂಡ್ರು. ಸರ್ಕಾರ ಉತ್ತಮ ಉದ್ದೇಶದಿಂದ ಮಸೂದೆಯನ್ನ ಮಂಡಿಸಿದೆ, ರಾಜಕೀಯ ಪ್ರೇರಿತವಾಗಿ ಅಥವಾ ಓಲೈಕೆಗಾಗಿ ಮಸೂದೆಯನ್ನ ವಿರೋಧಿಸುವುದು ಸರಿಯಲ್ಲ ಅಂತ ಹೇಳಿದ್ರು. देश का राजधानी दिल्ली के अंदर में सबसे प्राइम प्रॉपर्टी 123 प्राइम प्रॉपर्टी को डी नोटिफाई करके दिल्ली वक्फ बोर्ड को सौंप दिया है. ये प्रॉपर्टी किस मिनिस्ट्री में आता था? हाउसिंग एंड अर्बन अफेयर्स मिनिस्ट्री का अंदर में आता है. तो आप सोच के देखिए, 1970 से केस चल रहा था और पेंडिंग है. कोर्ट को निर्णय करने दीजिए, वो पेंडिंग है. और ये सीजीओ कॉम्प्लेक्स वगैरह आप नाम सुनेंगे, लिस्ट बाद में मैं दे दूंगा. ऐसा प्राइम प्रॉपर्टी 123 प्रॉपर्टी को सीधा एक झटके में आपने हैंडओवर कर दिया. इन मुंदे वक्फ बोर्ड अल्ल उम्मीद बिल. ವಕ್ಫ್ ತಿದ್ದುಪಡಿ ಮಸೂದೆ ಮುಸ್ಲಿಂ ಧರ್ಮದ ದತ್ತಿ ಆಸ್ತಿಗಳನ್ನ ಹೇಗೆ ನಿರ್ವಹಿಸಬೇಕು ಅನ್ನೋದನ್ನ ಮಸೂದೆ ನಿರ್ಧರಿಸಲಿದೆ. ವಕ್ಫ್ ಆಸ್ತಿ ಉಳಿಸಲು ಇಲ್ಲಿಯವರೆಗೆ 10,000ಕ್ಕೂ ಹೆಚ್ಚು ಪ್ರಕರಣ ಇತ್ಯರ್ಥಗೊಳಿಸಲು ತೀರ್ಮಾನ ಆಗಲಿದೆ. ಭಾರತದಲ್ಲಿ 3ನೇ ಅತಿ ಹೆಚ್ಚು ಭೂಮಿ ವಕ್ಫ್ ಬಳಿ ಇದೆ ಎಂಬ ಮಾಹಿತಿ ಇದೆ. ಅಲ್ಲದೆ ಈ ಮಸೂದೆಯು ಕಾಯ್ದೆಯಾಗಿ ಬಂದಾಗ ಇದಕ್ಕೆ ಉಮ್ಮಿದ್ ಬಿಲ್ ಎಂದು ಹೆಸರಿಡುವುದಾಗಿ ಕೇಂದ್ರ ಸರ್ಕಾರ ಹೇಳಿದೆ. ಇನ್ನು ವಕ್ಫ್ ತಿದ್ದುಪಡಿ ಕಾಯ್ದೆಗೆ ರಾಜ್ಯಸಭಾ ಸದಸ್ಯರಾದ ಎಚ್.ಡಿ. ದೇವೇಗೌಡರು ಬೆಂಬಲಿಸಿದರು. 17 ವರ್ಷಗಳ ಐತಿಹಾಸಿಕ ನಿರ್ಧಾರವಿದು. ಈ ಬಿಲ್ ಆಸ್ತಿಯನ್ನ ಸಂರಕ್ಷಿಸುತ್ತದೆ. ಆಸ್ತಿ ರಕ್ಷಣೆ ಕೈಗೊಂಡಿದ್ದಕ್ಕೆ ಧನ್ಯವಾದ ಎಂದು ತಿಳಿಸಿದರು. For 17 years, only 1 minute or 2 minutes, because I was only one member. I suffered, I was humiliated. Now, yesterday, the chairman has given at least 10 minutes to speak. I am waiting. When the chairman comes, I will speak on this bill. There is no need of any hesitation. I am going to stand by what the Parliamentary Affairs Minister yesterday spoke. Up to 1 o'clock, I heard your speech. Up to 1 o'clock, I heard your speech. I know what has happened. I am going to speak. There is nothing to fear. I am the person who fought for the cause of the Muslims. India was there. But today, my stand, what is my stand? I am going to make it clear to the country. There is no hesitation. I will speak. Wait, madam, please. There is no question. I am waiting for the chairman to come. ಇನ್ನು ವಕ್ಫ್ ತಿದ್ದುಪಡಿ ಮಸೂದೆ ಜಾರಿ ಹಿನ್ನೆಲೆ ಕಾಂಗ್ರೆಸ್ ನಾಯಕಿ ಸೋನಿಯಾ ಗಾಂಧಿ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಮಸೂದೆಯು ಸಂವಿಧಾನದ ಮೇಲಿನ ನಾಚಿಕೆಗೇಡಿನ ದಾಳಿಯಾಗಿದೆ ಎಂದಿದ್ದಾರೆ. ಮತ್ತೊಂದೆಡೆ ನಿನ್ನೆ ಲೋಕಸಭೆಯಲ್ಲಿ ಮೌನವಾಗಿ ಕುಳಿತಿದ್ದ ರಾಹುಲ್ ಗಾಂಧಿ ಇಂದು ಟ್ವಿಟರ್ನಲ್ಲಿ ಮಾತನಾಡಿದ್ದಾರೆ. ವಕ್ಫ್ ತಿದ್ದುಪಡಿ ಮಸೂದೆಯು ಮುಸ್ಲಿಮರನ್ನ ಕಡೆಗಣಿಸುವ ಮತ್ತು ಅವರ ವೈಯಕ್ತಿಕ ಕಾನೂನುಗಳು ಮತ್ತು ಆಸ್ತಿ ಹಕ್ಕುಗಳನ್ನ ಕಸಿದುಕೊಳ್ಳುವ ಗುರಿಯನ್ನ ಹೊಂದಿರುವ ಒಂದು ಅಸ್ತ್ರವಾಗಿದೆ ಅಂತ ಆರೋಪಿಸಿದ್ರು. ಒಟ್ನಲ್ಲಿ ಭಾರೀ ಹಗ್ಗ ಜಗ್ಗಾಟದ ಬಳಿಕ ಲೋಕಸಭೆಯಲ್ಲಿ ವಕ್ಫ್ ತಿದ್ದುಪಡಿ ಮಸೂದೆ ಪಾಸ್ ಆಗಿರೋದು
ಬಿಜೆಪಿ ನಾಯಕರನ್ನ ಹಿರಿ ಹಿಗ್ಗಿಸಿದೆ. ಇಂದು ರಾಜ್ಯಸಭೆಯಲ್ಲಿ ಯಶಸ್ವಿಯಾಗಿ ಮಸೂದೆ ಮಂಡನೆಯಾಗಿದ್ದು ಮತ್ತೊಂದಷ್ಟು ಗಲಾಟೆ ಗದ್ದಲಗಳಿಗೆ ಸಾಕ್ಷಿಯಾಗಿತ್ತು. ದಿವ್ಯಲತಾ ಮೂಡುಗೆರೆ, ನ್ಯೂಸ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್.